ಅದು ಅಲ್ಲದೆ ಜಾನು ಅವ್ರು ಹೇಳಿದಾರೆ ತಾನೆ, ಅಮ್ಮ ಎಲ್ಲೇ ಇದ್ರು ಅವ್ರನ್ನ ಹುಡುಕಿ ನಿನ್ನನ್ನ ಅಮ್ಮನ್ನ ಒಂದ್ ಮಾಡೋ ಜವಾಬ್ದಾರಿ ಅವ್ರದ್ದು ಅಂತ. ಅವ್ರು ಹೇಳಿದ್ಮೇಲೆ ಮಾಡೇ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡ. ಇಲ್ಲಿ ನೋಡು, ನೀನು ಹಿಂಗೆಲ್ಲ ಇದ್ರೆ ನಿನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ನನಗೆ ಒಂಥರ ಭಯ ಆಯ್ತದೆ. ನೋಡಿ, ಸಂತಾನ ಪ್ರಾಪ್ತಿಯಾಗಲಿ, ಎಲ್ಲರಿಗೂ ಸುಖವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಮನಸ್ಸಲ್ಲೇ ಜ್ಞಾಪಿಸ್ಕೊಂಡು ಮಂಗಳಾರತಿ ಮಾಡಿ. ತೋಳಿ. ನೋಡ್ರೆ ಪೂಜೆ ಎಲ್ಲ ಸಂಪನ್ನವಾಯಿತು. ಇನ್ನೇನಾದ್ರು ಮುಂದಿನ ಕಾರ್ಯಕ್ರಮ ಭೋಜನ ಇದ್ದರೆ ನಡೆಸ್ಕೋಬೋದು. ಸರಿ ಗುರುಗಳೇ, ನಡ್ರಿ ಎಲ್ಲ ನಡ್ರಿ, ಊಟ ಮಾಡಿ ನಡೀರಿ. ಗುರುಗಳೇ, ನಿಮಗೂ ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡದೆ, ಬೆಳಗ್ಗೆ ನೀವು ಊಟ ಮಾಡಿ ಎಷ್ಟೊತ್ತಾಯ್ತು ಏನೋ. ನಡ್ರಿ, ನೀವು ಉಣ್ಣಿ ನಡ್ರಿ. ಬನ್ನಿ ಗುರುಗಳೇ, ಸಂತೋಷ ಆಯ್ತು. ಸಿಂಚೋ ಭಾವ, ನಡ್ರಿ, ಗುರುಗಳು ಕರ್ಕೊಂಡು ಹೋಗಿ ನೀವು ಊಟ ಮಾಡೋಕೆ. ನಡ್ಲಾ? ಬನ್ನಿ ಗುರುಗಳೇ. ನೀನು ನಡ್ಲಾ? ನಿನಗೂ ಹೊಟ್ಟೆ ಹಸ್ತಿತ್ತು, ನಡಿ, ಏನಾದ್ರು ಉಣ್ಕೋ, ನಡಿ. ನಡ್ರಿ ಗುರುಗಳೇ. ಹಾಂ ನಡಿವಾ. ನಡ್ಲಾ? ನೀನು ಉಣ್ಣೋದೇ ಮುಖ್ಯ, ನಡಿ, ಉಣ್ಕೊ ನಡಿ. ನೀನು ಪೂಜೆ ಟೈಮಲ್ಲಿ ಎಲ್ಲಿಗ್ಲ ಹೋಗಿದೆ? ಅದು ಒಂದು ಮುಖ್ಯವಾಗಿರೋ ಕೆಲಸ ಇತ್ತಪ್ಪಾಜಿ. ಏನು ಎಲ್ಲರಿಗೂ ಪೂಜೆ ಟೈಮಲ್ಲೇ ಕೆಲಸ ಬಂದ್ಬಿಡ್ತದೆ? ಬೇರೆ ಟೈಮಲ್ಲಿ ಆದರೆ ಓತ್ಲ ಹೊಡ್ಕೊಂಡು ಇಲ್ಲೇ ಓಡಾಡ್ಕೊಂಡಿರ್ತೀರಾ. ಯಾಕೆ ಈ ಪೂಜೆ ನಿನಗೆ ಮುಖ್ಯ ಅಲ್ವಾ? ನೋಡು, ಒಂದು ಮುಂದೆ ನಿಂತ್ಕೊಂಡು ಪೂಜೆ ಮಾಡಿಸ್ಬೇಕು, ಇಲ್ಲಾಂದರೆ ತೆಪ್ಪಗಿಂದ ನಿಂತಿರ್ಬೇಕು. ಅದು ಬಿಟ್ಬಿಟ್ಟು ಪೂಜೆ ಶುರು ಮಾಡಿಸ್ಬಿಟ್ಟು ಸೆಂಟ್ರಲ್ಲಿ ಕೈ ಬಿಟ್ಬಿಟ್ಟು ಓಡೋಗೋದಲ್ಲ. ರೀ, ನಮ್ಮ ಮಗಂದೇನು ತಪ್ಪಿಲ್ಲ. ಇವಳಿದಾಳಲ್ಲ, ಇವಳೇ ಆಚೆ ಕಳಿಸಿರ್ಬೇಕು. ಪೂಜೆ ದಿನನೂ ಮಗ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವ ಮೇಡಮ್ ಅವ್ರಿಗೆ ಬೈದೆ ಹೋದ್ರೆ ನಿಂಗೆ ಸಮಾಧಾನನೇ ಆಗಲ್ವಾ? ಲೇ ಅನಿಕಂದ್ ನಿಂತ್ಕಲ್ಲ, ನೀವೆಲ್ಲ ಹಿಂಗೆ ಮಾಡಿ ಮಾಡಿನೇಯ ಅಕ್ಕ ತಮ್ಮ ಇಬ್ರು ಒಂದೇ ಥರ ಆಗಿರೋದು. ಅವನು ಮನೇಲಿ ಪೂಜೆ ಐತೆ ಅಂತ ಗೊತ್ತಿದ್ರು ಅಲಿಯಕ್ಕೆ ಹೋಗಿದ್ದ, ಈಗ ಇವಳು ಹೋಗವಳೆ. ಒಟ್ಟಿನಲ್ಲಿ ನಮ್ಮ ಮನೆಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಮತ್ತೆ ಬಂದು ಒಕ್ಕರ್ಸ್ಕೊಂಡ್ರೆ ಹೆಂಗೆ ಕಾಣ್ತದೆ. ನೀನೇನಮ್ಮೆ ಅವ್ರ ಆಳಿಕೆಲ್ಲ ತಾಳ ಆಗ್ತಾ ಇದೆಯಾ ನೀನು? ಅಪ್ಪಯ್ಯ, ಯಾಕಪ್ಪಯ್ಯ ಹಿಂಗೆಲ್ಲ ಮಾತಾಡಿರಿ? ಈಗ ತಾನೇ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸಿದ್ದೀವಿ, ಒಳ್ಳೆ ಮಾತಾಡಿ. ನಡ್ರಿ, ನೀವು ಊಟ ಮಾಡಿ ನಡ್ರಿ. ನೀಲಂಬ್ರಿ ಕರ್ಕೊಂಡು ನಡಿಯಮ್ಮಿ. ನಡಿಯಪ್ಪ, ನೀನು ಮನೆಗೆ ದೊಡ್ಡ ಮನುಷ್ಯ, ನೀನು ಹೇಳ್ದಂಗೆ ಆಗಲಿ, ನಡಿ. ಲೇ ಸಿದು, ಏನ್ಲಾಯ್ತು? ಇಂಥ ಟೈಮಲ್ಲಿ ಎಲ್ಲೆಲ್ಲಿಗ್ಲೇ ಹೋಗಿದ್ದೆ? ಅಣ್ಣ, ನಮ್ಮನ್ನೊಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳ್ತಿದ್ನಲ್ಲ, ಅವನಿಲ್ಲೇ ಗೋಡೂನಲ್ಲಿದ್ದಂತೆ. ಅವನ ಕಡೆ ಹುಡುಗ ಒಬ್ಬ ನಮ್ಮ ಮನೆಗೆ ಬಂದಿರೋದು ನೋಡಿ ಮೇಡಮ್ ಅವರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಫೋನ್ ಮಾಡಿದ್ರು. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಪ್ರಾಣಾಪಾಯದಿಂದ ಬಚಾವಾಗಿ ಕೋಮಾದಲ್ಲಿದ್ದಾನೆ. ಪೊಲೀಸವರು ಅವನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವನಿಂದ ಬೇರೆ ವಿಷಯ ಏನಾದರೂ ಗೊತ್ತಾಯ್ತಾ?
ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ ಕಣಣ. ಅವ್ನು ಏನೋ ಬಾಯ್ ಬಿಡೋಷ್ಟರಲ್ಲಿ ಪ್ರಜ್ಞೆ ತಪ್ಪಿಟ್ಟ. ಈಗ ಅವ್ನು ಪ್ರಜ್ಞೆ ಬರೋವರೆಗೂ ನಾವೇನು ಮಾಡೋಕ್ಕಾಗೋದಿಲ್ಲ. ನಾನೇ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋಬೋದಾಗಿತ್ತು. ಅದು ಯಾವ ಮಾಯಿನಲ್ಲಿ ಯಾರು ಬಂದು ಹೀಗೆಲ್ಲ ಮಾಡಿದ್ರೋ ಒಂದು ಗೊತ್ತಿಲ್ಲ. ಭಾವನವ ಅವನು ಏನೋ ನಿಜ ಹೇಳ್ಬಿಡ್ತಾನೆ ಅಂತ ಗೊತ್ತಾಗಿನೇ ಅವ್ನಿಗೆ ಹಿಂಗೆ ಮಾಡೋರೆ ಕಣವ. ಯಾವುದಕ್ಕೂ ನೀವಿಬ್ರು ಜೋಪಾನವಾಗಿರವ. ಇವತ್ತು ನನ್ನ ಕೈಯಾರೆ ನಮ್ಮಣ್ಣಂಗೆ ಇಂಥ ಗತಿ ಬರೋದಕ್ಕೆ ನೀನೇ ಕಾರಣ ಭಾವನಾ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈಗ ಅಣ್ಣ ಕೋಮದಿಂದ ಹೊರಗೆ ಬಂದರೆ ಇನ್ನೂ ಅಪಾಯ. ಅದಕ್ಕೊಂದು ದಾರಿ ಮಾಡಬೇಕು. ರೀ, ಅಣ್ಣಂಗೆ ಫೋನ್ ಮಾಡಿಬಿಡ್ತೀನಿ. ಯಶ್ವ, ನೀವು ಮತ್ತೆ ಫೋನ್ ಮಾಡ್ತೀರ ಕಣ? ಪಿಕ್ ಮಾಡಿಯಪ್ಪ, ಲೌಡ್ ಸ್ಪೀಕರ್ ಆನ್ ಮಾಡಿ. ಲಕ್ಷ್ಮಿ, ಹೇಗಿದ್ಯಮ್ಮ? ಅಣ್ಣ ಚೆನ್ನಾಗಿದ್ಯಾ? ನಾವು ಚೆನ್ನಾಗಿದ್ದೀವಮ್ಮ. ಇವತ್ತೇನೋ ಈ ಅಣ್ಣನ ನೆನಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಅಣ್ಣ, ನೀನನ್ನು ಮರೆತರೆ ತಾನೇ ನೆನಪು ಮಾಡ್ಕೋಬೇಕು. ನೀನು ಯಾವಾಗಲೂ ನೆನಪಲ್ಲೇ ಇರ್ತೀಯ. ನಾನೀಗ ಫೋನ್ ಮಾಡಿದ್ದು ಯಾಕೆ ಅಂದರೆ, ನಮ್ಮ ಮನೇಲಿ ಇವರು ಒಂದು ಹೊಸದಾಗಿ ಸರ್ವಿಸ್ ಸ್ಟೇಷನ್ ಶುರು ಮಾಡ್ತಿದ್ದಾರೆ. ಅದು ನಾಳೆನೇ ಮುಹೂರ್ತ ಚೆನ್ನಾಗಿದೆ ಅಂದರು. ಹಾಗಾಗಿ ನಾಳೆ ಪೂಜೆ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ಖಂಡಿತವಾಗ್ಲೂ ಬರಬೇಕು. ಹೌದು, ಪೂಜೆಗೆ ದಯವಿಟ್ಟು ನೀವೆಲ್ಲ ಬರಬೇಕು. ಇಂಥ ಒಳ್ಳೆ ಕಾರ್ಯಕ್ಕೆ ಬರದಲ್ಲಿರೋಕ್ಕಾದ್ರೆ ಶ್ರೀನಿವಾಸ್, ಖಂಡಿತ ಬಂದೇ ಬರ್ತೀವಿ. ಆಗಲಿ ಅಣ್ಣ, ನೀನೊಬ್ಬನೇ ಬರೋದಲ್ಲ, ಅಪ್ಪ, ತನು, ವಿಶ್ವ ಎಲ್ಲರನ್ನೂ ಕರ್ಕೊಂಬರ್ಬೇಕು. ಅವರೆಲ್ಲ ಅಲ್ಲೇ ಇದ್ದರೆ ಫೋನ್ ಕೊಡು, ಹೇಳ್ತೀನಿ. ಅತ್ತೆ, ಅವರೆಲ್ಲ ಮನೇಲಿದ್ದಾರೆ. ನಾನು ಮತ್ತೆ ಅಪ್ಪ ಮಾತ್ರ ಇಲ್ಲೇ ಇರೋದು. ನಾವು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೀವಿ. ಓ ಹೌದಾ, ಸರಿ. ನಾನು ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ನೀನು ಖಂಡಿತ ಬರ್ಬೇಕಣೋ. ಈ ಅತ್ತೆ ನೋಡೋದಕ್ಕೆ ವಿಶ್ವ ಬರ್ದೇ ಇರ್ತಾನ? ನಾನು ಮಾತ್ರ ಅಲ್ಲ, ಮನೆಯವ್ರು ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ. ಹಾಂ ಲಕ್ಷ್ಮಿ, ಇಲ್ಲಿ ಕೆಲಸ ಮುಗಿದ್ಮೇಲೆ ಹಾಗೆ ಮನೆ ಹತ್ರ ಬಂದು ಹೋಗ್ತೀವಿ. ನೀವೆಲ್ಲ ಮನೇಲಿ ಇರ್ತೀರಲ್ವಾ? ಹ್ಞೂ ಅಣ್ಣ, ಮನೇಲೇ ಇರ್ತೀವಿ. ನಾಳೆ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲೂ ಹೋಗಲ್ಲ. ಹಾಂ ಆಗ್ಲಮ್ಮ. ಸರಿ ಅಣ್ಣ. ವಿಶ್ವ, ಮನೆಗೆ ಹೋಗ್ತಾ ಹಾಗೆ ಲಕ್ಷ್ಮಣ ನೋಡ್ಕೊಂಡು ಹೋಗೋಣ ಕಣ. ಸರಿಯಪ್ಪ, ಹೋಗೋಣ ಬನ್ನಿ. ಖುಷಿ ಆಯ್ತಾ? ನಿಮ್ಮ ಅಣ್ಣ ಬರ್ತಾರೆ ಅಂದ ತಕ್ಷಣ ಮುಖದಲ್ಲಿ ಕಳೆ ನೋಡು. ಈ ಖುಷಿನಲ್ಲಿ ಮಾಡಬೇಕಾದ ಕೆಲಸ ಮರ್ತ್ಬಿಡ್ಬೇಡ. ಬೆಳಗ್ಗೆನೆ ಪೂಜೆ. ಇನ್ಯಾವುದು ಫೋನ್ ಇಲ್ಲ? ಯಾರಿಗೆ?